ಇಲ್ಲ. ಈಗ ಅದಕ್ಕೆ ನಾನೇನಂದರೆ ಮೊನ್ನೆ ಕಂಪ್ಲೀಟು ಎಷ್ಟು ಬುಕ್ಸ್ ಇದೆ, ಎಷ್ಟು ಸ್ಟಾಫ್ ಇದ್ದಾರೆ, ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಕರೆಂಟ್ ಖರ್ಚಾಗ್ತಾ ಇದೆ, ಸ್ಕೂಲಿಗೆ ಫ್ರೀ ಕರೆಂಟ್ ಕೊಟ್ಟಂಗೆ, ಫ್ರೀ ನೀರು ಕೊಟ್ಟಂಗೆ, ಇಲ್ಲಿಗೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, ಯಾಕೆಂದರೆ 10 ರೂಪಾಯಿ ಉಳಿಸಿದ್ರೆ 10 ರೂಪಾಯಿ ಉಳ್ದಂಗಲ್ಲ, ಕರೆಕ್ಟಾಗಿ ಫ್ರೀ ಕರೆಂಟ್ ಅಂತ ಮಾಡಿಬಿಟ್ರೆ ಲೈಬ್ರರೀಸು, ಅವಾಗ ಆ ದುಡ್ಡು ಲೈಬ್ರರಿ ಕಟ್ಟಂಗಿಲ್ಲ. ಹೇಳ್ತೀನಿ ಪ್ರಾಬ್ಲಮ್ಸ್ ತುಂಬ ಇದೆ, ಒಂದೇ ಸತಿ ಸರಿ ಮಾಡೋಕ್ಕಾಗೋದಿಲ್ಲ. ಬದಲಾವಣೆ ಅಂತೂ ಗ್ಯಾರಂಟಿ ಮಾಡ್ತೀವಿ. ಅದನ್ನು ನಿನ್ನೆ ಇಲ್ಲ, ಈ ಸಬ್ಜೆಕ್ಟ್ ನಾನೇ ತೊಗೊಂಡೆ ನೋಡಿ. ಮೊನ್ನೆ ಸಾಯಂಕಾಲ ಹೊಸ PRS ಬಂದಿದ್ದಾರೆ, ರಶ್ಮಿ ಅಂತ ಹೇಳಿ ನಮ್ಮ ಇಲಾಖೆಗೆ. ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಇನ್ನೊಬ್ಬರು ಎಂಥದೋ ಸ್ವಾಮಿ ಅಂತ ಹೇಳಿ IAS ಆಫೀಸರ್ ಪ್ರಮೋಟೆಡ್. ಇಷ್ಟು ವರ್ಷ IAS ಆಫೀಸರ್ ಇರಲಿಲ್ಲ ತಿಳ್ಕೊಳ್ಳಿ ಲೈಬ್ರರಿಯಲ್ಲಿ. ಫಾರ್ ದ ಫಸ್ಟ್ ಟೈಮ್ ಹೊಸ ಆಫೀಸರ್ ಬಂದು ಡೆಡಿಕೇಟೆಡ್ ಆಫೀಸರ್ ಬಿಟ್ಟು ಕೆಲಸ ಕೊಟ್ಟು ಇವತ್ತು ಬಂದಿದ್ದೀನಿ. ಮೋಸ್ಟ್ಲಿ ನನ್ನ ಪ್ರಕಾರ 21ನೇ ತಾರೀಕು ಡಿಪಾರ್ಟ್ಮೆಂಟಲ್ ಮೀಟಿಂಗಲ್ಲಿ ಫಸ್ಟ್ ಅಜೆಂಡಾನೇ ಇಲ್ಲಿ ಇಟ್ಕೊಂಡಿರೋದು. ಎಷ್ಟಾಗುತ್ತೋ ಗೊತ್ತಿಲ್ಲ, 10 ದಿವಸ ತೊಗೋಬೋದು, ಇಲ್ಲ 3 ದಿವಸ ತೊಗೋಬೋದು, ಗೊತ್ತಿಲ್ಲ. ಬಟ್ ಮಕ್ಕಳಿಗೆ, ಯಾಕೆಂದರೆ ಡಿಜಿಟಲ್ ಯುಗ ಇರೋದ್ರಿಂದ ಡಿಜಿಟಲಲ್ಲಿ ಕನ್ನಡ ಮಾಹಿತಿಯನ್ನು ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಿಂದ ಆದಷ್ಟು ಬೇಗ ನಾವು ಮಾಡ್ತೀವಿ. ಹಾಂ ಅಲ್ಲ, ದಟ್ ಆಲ್ಸೋ ಒಳ್ಳೆ ಮಾಡಿಸಿ ಬರಲಿ ಅದನ್ನೆಲ್ಲ. ಸ್ಟಾಫ್ ಅಡ್ಜಸ್ಟ್ಮೆಂಟ್ ಅಂದರೆ ಏನಂದರೆ ನಮಗೆ ಹಣ ಇಲ್ಲ ಕೊಡೋಕ್ಕೆ, ಅದಕ್ಕೆ ಬೇಗ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅದು ಇದೆ, ಅದನ್ನು ವ್ಯವಸ್ಥೆ ಮಾಡೋಣ, ನಾನು ಮಾಡಿಕೊಡ್ತೀನಿ. ಜಸ್ಟ್ ಗಿವ್ ಮಿ ಸಮ್ ಟೈಮ್. ಅವ್ರ ಡಿಮ್ಯಾಂಡ್ಸ್ ಏನಿದೆ ಎಲ್ಲದೂ ತರ್ಸಕ್ಕೆ ಹೇಳಿದ್ದೀನಿ. ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಮಾಡಿಕೊಡ್ತಕ್ಕಂಥದ್ದು ಹೆಜ್ಜೆನ ಪುಟ್ಟದಾಗಿ ಇಡೋಣ, ಬಟ್ ಸ್ಪೀಡಾಗಿರ್ತೀನಿ. ಇಲ್ಲ, ಒಂದು ನಿಮಿಷ, ಇದಕ್ಕೆಲ್ಲ ನಾನು ಚರ್ಚೆಗೆ ಹೋಗಲ್ಲ. ಸಾಹಿತಿಗಳು ನನಗೆ ಸಾಹಿತಿಗಳೇ, ನಾನು ಅವ್ರು ಬೇರೆ ರೀತಿ ನೋಡೋದಕ್ಕಾಗೋದಿಲ್ಲ. ಇಲ್ಲ, ಅವ್ರು ಯಾರು ಮಾಡಿದರೆ ಅವ್ರು ತಲೆ ಕೆಟ್ಟೋಗಿರ್ಬೇಕು. ನಾವು ಆ ಥರ ನೋಡೋ ಅಭ್ಯಾಸ ಇಲ್ಲ ಅವರು. ಲೋಪ ಅಲ್ಲ, ದೇ ಹ್ಯಾವ್ ಬಿನ್ ಸಸ್ಪೆಂಡೆಡ್. ಆಫೀಸರ್ಸ್ ಹ್ಯಾಸ್ ಬಿನ್ ಸಸ್ಪೆಂಡೆಡ್. ಬೇರೆ ಕೇಸ್ ಇದೆ, ಚರ್ಚೆಗೆ ಹೋಗಲ್ಲ. ಅದೇನಾಗುತ್ತೆ, ಡೈವರ್ಟ್ ಆಗಿಬಿಡುತ್ತೆ. ನಮ್ಮ ಇಂಟೆನ್ಷನ್ ಆಫ್ ಇಂಪ್ರೂವಿಂಗ್ ದಿಸ್ ಲೈಬ್ರರಿ ಅದು ಡೈವರ್ಟ್ ಆಗಿಬಿಟ್ಟು ಅವ್ರ ಮೇಲೆ ಬೇರೆ ಕೇಸ್ ಇದೆ. ಅದನ್ನು ಇನ್ನೊಂದು ದಿವಸ ನಿಮ್ಮ ಜೊತೆ ಕೂತ್ಕೊಳ್ತೀವಿ. ಪ್ರೋಗ್ರೆಸ್ ಅಲ್ಲ, ಫಸ್ಟ್ ಪ್ರೋಗ್ರೆಸ್ ಅಲ್ಲ, ಪ್ರೋಗ್ರೆಸ್ ಇನ್ ಫೈಂಡಿಂಗ್ ಔಟ್ ಎಷ್ಟು ಹಾಳಾಗಿದೆ ಅದನ್ನು ಈಗ ತೆಗೆದಿದ್ದೀವಿ. ಇನ್ನು ಹೆಂಗೆ ಇಂಪ್ರೂವ್ ಮಾಡಬೇಕಾಗಿದ್ದು ಇನ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.